I would like to begin with thanking the Public TV for giving me this excellent opportunity. And today is my privilege and honor to extend this science of handwriting analysis and also the science of memory. ತಾವೆಲ್ಲ ಇಲ್ಲಿ ಬಂದು ನನಗೆ ಮತ್ತು ಪಬ್ಲಿಕ್ ಟಿ ವಿ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜ್ಞಾಪಕ ಶಕ್ತಿ ಮತ್ತು ಬರವಣಿಗೆ ಬಗ್ಗೆ ಮಾತಾಡೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ಇದು ನಿಮ್ಮ ಮಕ್ಕಳು, ವಿದ್ಯಾರ್ಥಿನಿಗಳು ಕಲ್ತ್ಕೊಂಡ್ರೆ ಪರೀಕ್ಷೆಯಲ್ಲಿ ಅವ್ರಿಗೆ ತುಂಬ ಸಹಾಯ ಆಗುತ್ತೆ. ಇಲ್ಲಿ ನಾನು ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎರಡು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳಲ್ಲಿ PUC ಸ್ಟೂಡೆಂಟ್ಸ್ ಇದ್ದಾರೆ? ಕೈ ಎತ್ತಿ. PUC ಹೋಗ್ತಾ ಇರೋರು ಅಥವಾ 10th ಮುಗಿಸಿರೋರು? ಥ್ಯಾಂಕ್ ಯು. ಎಷ್ಟು ಜನ ಪೋಷಕರು, ಪೇರೆಂಟ್ಸ್? ಥ್ಯಾಂಕ್ ಯು. ಬೈ ಚಾನ್ಸ್ ಯಾರಾದರೂ ಟೀಚರ್ಸ್, ಲೆಕ್ಚರರ್ಸ್ ಇದ್ದಾರಾ? ಇಲ್ವಾ? ಯಾರೂ ಇಲ್ವಾ? ಓಕೆ. ಈ ಕಾರ್ಯಕ್ರಮದಲ್ಲಿ ನಾನು ಇಂಗ್ಲೀಷಲ್ಲಿ ಮಾತಾಡಲಾ ಅಥವಾ ಕನ್ನಡದಲ್ಲಿ ಮಾತಾಡಲಾ ಅಥವಾ ಎರಡು ಮಿಕ್ಸ್ ಮಾಡಿ ಇಂಗ್ಲೀಷಲ್ಲಿ ಮಾತಾಡಲಾ? ಯಾಕಂದರೆ ಇಂಟರಾಕ್ಟಿವ್ ಆಗಿರುತ್ತೆ, ಲೈವ್ ಡೆಮಾನ್ಸ್ಟ್ರೇಷನ್ ಇರುತ್ತೆ. ನಿಮಗೆ ಕನ್ನಡ ಬೇಕಂದರೆ ಕನ್ನಡದಲ್ಲಿ ಮಾತಾಡ್ತೀನಿ ಅಥವಾ ಮಿಕ್ಸ್ ಮಾಡಿ ಮಾತಾಡಿ ಅಂದರೆ ಮಿಕ್ಸಲ್ಲಿ ಮಾತಾಡ್ತೀನಿ. ಸರಿನಾ? ಈಗ ಒಂದು ಪ್ರಶ್ನೆ ಕೇಳ್ಬೋದಾ? ಯಾರೂ ಮಾತಾಡ್ತಾ ಇಲ್ಲ ನನ್ನ ಜೊತೆ. ಪ್ರಶ್ನೆ ಕೇಳ್ಬೋದಾ? ಓಕೆ. ಮೊದಲನೇ ಪ್ರಶ್ನೆ, ಪರೀಕ್ಷೆ ಹಾಲಲ್ಲಿ ಕೂತಿರುವಾಗ ನಿಮ್ಮ ಉತ್ತರಗಳನ್ನು ಬರಿಬೇಕಾದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಸಹಾಯ ಮಾಡಲ್ಲ, ನಿಮ್ಮ ಟೀಚರ್ ಸಹಾಯ ಮಾಡಲ್ಲ, ನಿಮ್ಮ ಫ್ರೆಂಡ್ ಸಹಾಯ ಮಾಡಲ್ಲ. ಅದರಲ್ಲಿ ನಿಮ್ಮಲ್ಲಿರೋ ಎರಡು ಗುಣಗಳು, ಎರಡು ಸ್ಕಿಲ್ಸು ನಿಮಗೆ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳು ಪಡೆಯೋಕ್ಕೋಸ್ಕರ ಸಹಾಯ ಮಾಡುತ್ತೆ. ಆ ಎರಡು ಸ್ಕಿಲ್ಸ್ ಯಾವುದು ಅಂತ ನೀವು ಹೇಳಬೇಕೀಗ. ಅಬ್ಸಲ್ಯೂಟ್ಲಿ ಹೇಳಿ ಸರ್. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಮೆಮರಿ. ಒಳ್ಳೆ ಉತ್ತರ, ಕರೆಕ್ಟಾಗಿ ಹೇಳಿದ್ರು ಅವರು. ಈಗ ಜ್ಞಾಪಕ ಶಕ್ತಿ. ಎಸ್ ಹೇಳಿ ಸರ್. ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಮೆಮರಿ. ವೆರಿ ಗುಡ್, ಥ್ಯಾಂಕ್ ಯು. ಈಗ ಮೆಮರಿಯಲ್ಲಿ ಎರಡು ಭಾಗಗಳಿರುತ್ತೆ. ಸಾಧಾರಣವಾಗಿ ನಾವೇನು ತಿಳ್ಕೊಂಡಿರ್ತೀವಿ ಅಂದರೆ ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ. ಆದರೆ ಅದು ಸತ್ಯವಲ್ಲ. ಅದು ಬರೀ ಓದ್ಕೊಂಡ್ರೆ ಮಾರ್ಕ್ಸ್ ಬರಲ್ಲ. ಇದು ಒಂದು ಮಹಾ ತಪ್ಪು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಮಾಡೋದು ಏನಂದರೆ, ಒಳ್ಳೆ ಟ್ಯೂಷನ್ಗೆ ಹೋದರೆ, ದಿನನಿತ್ಯ ವಿದ್ಯಾಭ್ಯಾಸ ಮಾಡಿಕೊಂಡ್ರೆ, ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಬರಲ್ಲ. ಚೆನ್ನಾಗಿ ಓದಿರೋದನ್ನು 3 ಅವರ್ ಪರೀಕ್ಷೆಯಲ್ಲಿ ಜ್ಞಾಪಿಸ್ಕೊಂಡು ಬರೆದಿದ್ರೆ ಮಾರ್ಕ್ಸ್ ಬರೋದು. ಇದು ಎರಡು ಬೇರೆ ಬೇರೆ ವಿಷಯಗಳಿದು. ಮೆಮರಿ ರಿಜಿಸ್ಟ್ರೇಷನ್ ಬೇರೆ, ಮೆಮರಿ ರೀಕಾಲ್ ಬೇರೆ. ಮೆಮರಿ ರಿಜಿಸ್ಟ್ರೇಷನ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿರೋ ವಿಷಯಗಳನ್ನು, ಟೆಕ್ಸ್ಟ್ ಬುಕ್ಕಲ್ಲಿರೋ ಪಾಠವನ್ನು, ಥಿಯರಮನ್ನು, ಫಾರ್ಮುಲೆಯನ್ನು, ಪದ್ಯವನ್ನು ನಾವು ಓದ್ಕೊಳ್ಳೋದು. ಅದು ಮೆಮರಿ ರಿಜಿಸ್ಟ್ರೇಷನ್. ಇಷ್ಟಕ್ಕೆ ಮಾರ್ಕ್ಸ್ ಸಿಗಲ್ಲ. ಬರೀ ಓದ್ಕೊಂಡ್ರೆ ಮಾರ್ಕ್ಸ್ ಸಿಗಲ್ಲ. ಇದು ನಾವು ಪದೇ ಮಾಡ್ತಾ ಇರೋ ಒಂದು ತಪ್ಪು. ಚೆನ್ನಾಗಿ ಓದ್ಕೊಂಡ್ರೆ ಮಾರ್ಕ್ಸ್ ಬರುತ್ತೆ, ಚೆನ್ನಾಗಿ ಓದ್ಕೊಂಡ್ರೆ ಮಾರ್ಕ್ಸ್ ಬರಲ್ಲ. ಚೆನ್ನಾಗಿ ಓದ್ಕೊಂಡ್ರೆ ರಿಜಿಸ್ಟ್ರೇಷನ್ ಆಗಿರುತ್ತೆ, ರಿಜಿಸ್ಟ್ರೇಷನ್ ಆಗಿದ್ರೆ ಮಾರ್ಕ್ಸ್ ಸಿಗಲ್ಲ. ಓದಿರೋದನ್ನ, 1 ವರ್ಷ ಓದಿರೋದನ್ನ 3 ಅವರ್ ಪರೀಕ್ಷೆಯಲ್ಲಿ ಜ್ಞಾಪಿಸ್ಕೊಂಡು ಬರೆದ್ರೆ ಮಾರ್ಕ್ಸ್ ಬರೋದು. ಇದು ಎರಡನೇ ವಿಷಯ. ಇದು ನಮ್ಮ ಶಾಲೆಗಳಲ್ಲಿ, ಕಾಲೇಜಸ್ಸಲ್ಲಿ, ಟ್ಯೂಷನ್ಗಳಲ್ಲಿ ಮೊದಲನೇ ಟಾಪಿಕ್ ಬಗ್ಗೆ ತುಂಬಾನೇ ಫೋಕಸ್ ಮಾಡ್ತಾರೆ. ಅದೇನಂದ್ರೆ ಚೆನ್ನಾಗಿ ಓದ್ಕೋಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ತುಂಬ ಸೀರಿಯಸ್ ಆಗಿ ಓದ್ತಾ ಇರೋ ಸ್ಟೂಡೆಂಟ್ಸು ಮತ್ತೆ ಜಾಲಿಯಾಗಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಅಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ, ತುಂಬ ಸೀರಿಯಸ್ ಆಗಿ ಓದ್ತಾ ಇರ್ತಾರಲ್ಲ, ಟಿವಿ ನೋಡಲ್ಲ, ಪಾಪ ಆಟ ಆಡಲ್ಲ, ಎಲ್ಲೂ ಹೋಗಲ್ಲ, ಓದ್ತಾ ಇರ್ತಾರೆ. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಎಂಜಾಯ್ ಮಾಡ್ಕೊಂಡು ಓದ್ತಾ ಇರ್ತಾರೆ, ಆಟ ಆಡ್ಕೊಂಡು, ಟಿವಿ ನೋಡ್ಕೊಂಡು. ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂದ್ರೆ, ಸೀರಿಯಸ್ ಆಗಿ ಓದ್ತಾ ಇರೋರಿಗೆ ಮರುವು ಜಾಸ್ತಿ ಇರುತ್ತೆ. ಯಾರು ಜಾಲಿಯಾಗಿ ಓದಿರ್ತಾರೋ ಅವರು ಜ್ಞಾಪಿಸ್ಕೊಂಡು ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಬಂದ್ಬಿಡ್ತಾರೆ. ಎಸ್ ಆರ್ ನೋ ಟೆಲ್ ಮಿ. ಈಗ ನೀವು ನಿಮ್ಮ ಹಣೆ ಬರನ್ನ ನೀವು, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ, ಎಷ್ಟು ಕಷ್ಟಪಟ್ಟರು ನನಗೆ ಮಾರ್ಕ್ಸ್ ಬರಲ್ಲ, ಅವ್ನು ನೋಡು ಆಟ ಆಡ್ಕೊಂಡು ಫ್ರೀ ಆಗಿದ್ದ, ಟ್ಯೂಷನ್ಗೂ ಹೋಗಿಲ್ಲ, ಬರೀ ಮನೇಲಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ನಿಮ್ಗೆ ಆಶ್ಚರ್ಯವಾಗುತ್ತೆ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಸೀಕ್ರೆಟ್ ಏನಂದ್ರೆ, ಮೆಮರಿ ರಿಜಿಸ್ಟ್ರೇಷನ್, ರೀಕಾಲ್. ನಿಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೋ ಅಷ್ಟೇ ರೀಕಾಲ್ ಮಾಡಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಎಷ್ಟು ಟೆನ್ಸ್ಡ್ ಆಗಿರುತ್ತೋ ಅಷ್ಟೇ ನಿಮಗೆ ಮರುವು ಜಾಸ್ತಿ ಆಗುತ್ತೆ. ಸೊ ಓದಿರೋದನ್ನ 3 ಅವರ್ ಪರೀಕ್ಷೆಯಲ್ಲಿ ತಕ್ಕಾಗಿ ನೀವು ಜ್ಞಾಪಿಸ್ಕೊಂಡು ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಬರುತ್ತೆ. ಓದ್ಕೊಳ್ಳೋಕ್ಕೆ 1 ವರ್ಷ ಸಿಗುತ್ತೆ ನಿಮಗೆ, ಆದರೆ ಬರೆಯೋಕ್ಕೆ ಬರೀ 3 ಅವರ್ ಸಿಗುತ್ತೆ. ಈಗ ಓದಿರೋದು 1 ವರ್ಷ, ರೀಕಾಲ್ ಮಾಡಬೇಕಾಗಿರೋದು 3 ಅವರು. ಇಲ್ಲಿ
ಟೈಮ್ ವರ್ಸಸ್ ಆಕ್ಯುರಸಿ. ಕರೆಕ್ಟಾಗಿ ಉತ್ತರ ಬರಿಬೇಕು, ಸಮಯ ತಕ್ಕ ಹಾಗೆ ಬರಿಬೇಕು. ಈಗ 3 ಅವರಲ್ಲಿ 100 ಮಾರ್ಕ್ಸ್ ಬರಬೇಕಾದ್ರೆ ನೀವು ಪ್ರತಿ ನಿಮಿಷ ಎಷ್ಟು ಉತ್ತರಗಳನ್ನು ಬರಿಬೇಕು? ಇಲ್ಲಿ ನಿಮಗೆ ಒಂದು ಲೆಕ್ಕಾಚಾರ ಸಿಕ್ಕಿದ್ರೆ ನೀವು 3 ಅವರಲ್ಲಿ 100 ಮಾರ್ಕ್ಸ್ ಅನ್ನು ಪಡಿಬಹುದು. ಈಗ ನಿಮಗೆಲ್ಲ ಈ ಪ್ರಶ್ನೆ ಏನಂದ್ರೆ, ನಾನು 3 ಅವರಲ್ಲಿ 100 ಮಾರ್ಕ್ಸ್ ಪಡಿಬೇಕಾದ್ರೆ ಪ್ರತಿ 1 ನಿಮಿಷಕ್ಕೆ ಎಷ್ಟು ಪದಗಳನ್ನು ಬರೆದ್ರೆ ನನಗೆ 3 ಅವರಲ್ಲಿ 100 ಮಾರ್ಕ್ಸ್ ಸಿಗುತ್ತೆ? ಇದಕ್ಕೆ ಯಾರಾದರೂ ಉತ್ತರ ಗೊತ್ತಿದ್ರೆ ನನಗೆ ಹೇಳಿ. ನಾನು ಇಂಗ್ಲಿಷಲ್ಲಿ ಕೇಳ್ತಿದ್ದೆ, ಇಫ್ ಯು ಹ್ಯಾವ್ ಟು ಸ್ಕೋರ್ 100 marks in 3 hours, what should be your writing speed per minute? How many words of English you should be writing to score 100 marks in 180 minutes? ಇದು ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಎಸ್, 50 words, 50 words. ಓಕೆ, ಇನ್ ಯಾರಾದರೂ? ಪರವಾಗಿಲ್ಲ, ಉತ್ತರ ತಪ್ಪಿದ್ರು ಪರವಾಗಿಲ್ಲ. ಇದ್ರ ಈ ಲೆಕ್ಕಾಚಾರ ಇಲ್ಲದೆ ಹೋದ್ರೆ ನಿಮ್ಮ ಮಗುವಿನ ರೈಟಿಂಗ್ ಸ್ಪೀಡು, ಜ್ಞಾಪಕ ಶಕ್ತಿ, ರೀಕಾಲಿಂಗ್ ಸ್ಪೀಡು, ಟೈಮ್ ವರ್ಸಸ್ ಪರ್ಫಾರ್ಮೆನ್ಸ್, ಇಲ್ಲಿ ಓದ್ಕೊಳ್ಳಕ್ಕೆ 1 ವರ್ಷ, ಬರೆಯಕ್ಕೆ 3 ಅವರು. 3 ಅವರ್ ಆದ್ಮೇಲೆ 1 ಸೆಕೆಂಡ್ ನಿಮ್ಗೆ ಅವಕಾಶ ಕೊಡ್ತಾರಾ? ಕೊಡಲ್ಲ. ಇಲ್ಲಿ ಪ್ರತಿ 1 ನಿಮಿಷಕ್ಕೆ ಎಷ್ಟು ನೀವು ಪದಗಳನ್ನು ಜ್ಞಾಪಿಸ್ಕೊಡ್ತೀರಾ, ಪ್ರತಿ 1 ನಿಮಿಷಕ್ಕೆ ಎಷ್ಟು ಪದಗಳನ್ನು ನಿಮಗೆ ಬರೆಯಕ್ಕೆ ಸಾಧ್ಯವಿದೆಯೋ ಅಷ್ಟೇ ನಿಮಗೆ ಅಂಕಗಳು ಬರೋದು. ಸೊ ವಾಟ್ ಈಸ್ ಯೋರ್ ರೈಟಿಂಗ್ ಸ್ಪೀಡ್ ಅಂಡ್ ವಾಟ್ ಈಸ್ ಯೋರ್ ರೀಕಾಲಿಂಗ್ ಸ್ಪೀಡ್? ಇದು ನಿಮಗೆ ಗೊತ್ತಿಲ್ಲದೆ ಹೋದ್ರೆ ಯಾವ ಕಾರಣಕ್ಕೂ ನಿಮಗೆ ಒಳ್ಳೆ ಅಂಕಗಳು ಬರಲ್ಲ. ಬಿಕಾಸ್ ಯು ಡೋಂಟ್ ನೋ ವಾಟ್ ಈಸ್ ಯೋರ್ ರೀಕಾಲಿಂಗ್ ಸ್ಪೀಡ್, ಯು ಡೋಂಟ್ ನೋ ವಾಟ್ ಈಸ್ ಯೋರ್ ರೈಟಿಂಗ್ ಸ್ಪೀಡ್. ಅಂಡ್ ಮೆನಿ ಸ್ಟೂಡೆಂಟ್ಸ್, ಬಿಕಾಸ್ ದೇ ಡೋಂಟ್ ನೋ ದಿಸ್ ಸ್ಪೀಡ್, ಅವರ ರೈಟಿಂಗ್ ಸ್ಪೀಡ್ ಅದು ಗೊತ್ತಿರಲ್ಲ, ಅವ್ರೇನ್ ಮಾಡ್ತಾರೆ ಗೊತ್ತಾ, ಪರೀಕ್ಷೆ ಟೈಮ್ ಸಾಕಾಗಲ್ಲ ಅಂತ ಜೋರಾಗಿ ಫಾಸ್ಟ್ ಆಗಿ ಗೀಚ್ ಬಿಡ್ತಾರೆ. ಇನ್ ಕೆಲವರು ತುಂಬಾ ನಿಧಾನವಾಗಿ ಬರೀತಾರೆ. ಇದು 2 ಸಂದರ್ಭಗಳಲ್ಲೂ ಮಾರ್ಕ್ಸ್ ಬರಲ್ಲ. ಇಫ್ ಯೋರ್ ರೈಟಿಂಗ್ ಸ್ಪೀಡ್ ಈಸ್ ಬಿಯಾಂಡ್ ಅ ಸರ್ಟನ್ ಲಿಮಿಟ್, ಲೆಜಿಬಿಲಿಟಿ ಹೊಟ್ಟೋಗ್ಬಿಡುತ್ತೆ. ಕರೆಕ್ಟ್ ಆಗಿ ಉತ್ತರ ಬರ್ದಿದ್ರು ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಯಾಕಂದ್ರೆ ಬರ್ದಿರೋದು ಯಾರಿಗೂ ಅರ್ಥ ಆಗಲ್ಲ. ಇದು ಬಹಳ ಬಹಳ ದೊಡ್ಡ ತಪ್ಪು. ಜನಕ್ಕೆ ಗೊತ್ತಾಗಲ್ಲ. ಮನೆಗೆ ಬಂದು ಹೇಳ್ತಾರೆ ಸ್ಟೂಡೆಂಟ್ಸ್, ಎಲ್ಲ ಬರ್ದಿದ್ದೀನಮ್ಮ ಅಂತ ಹೇಳ್ತಾರೆ, ಆದ್ರೆ ಮಾರ್ಕ್ಸ್ ಬರಲ್ಲ. ಯಾಕಂದ್ರೆ ಬರ್ದಿರೋದು ಲೆಜಿಬಲ್ ಆಗಿರಲ್ಲ. ಇನ್ನೊಂದು, ತುಂಬಾ ಸ್ಲೋ ಆಗಿ ಬರೀತಾರೆ. ಗುಂಡಾಗಿ ಬರಿಬೇಕು, ಒಳ್ಳೆ ಹ್ಯಾಂಡ್ ರೈಟಿಂಗ್ ಇರಬೇಕು, ನನಗೆ ಮಾರ್ಕ್ಸ್ ಜಾಸ್ತಿ ಬರಬೇಕು ಅಂತ ಸ್ಲೋ ಆಗಿ ಬರೀತಾರೆ, ಮಾರ್ಕ್ಸ್ ಬರಲ್ಲ. ಟೈಮ್ ಸಾಕಾಗಲ್ಲ. ಅವ್ರಿಗೆ 3 ಅವರ್ 4 ಅವರ್ ಕೊಟ್ಟರು ಅವ್ರಿಗೆ ಟೈಮ್ ಸಾಕಾಗಲ್ಲ. ಸೊ ಇಲ್ಲಿ ಮುಖ್ಯವಾದದ್ದು ಏನಂದ್ರೆ ನಿಮ್ಮ ರೈಟಿಂಗ್ ಮತ್ತೆ ರೀಕಾಲಿಂಗ್ ಸ್ಪೀಡ್. ಇವತ್ತು ಅದರ ಬಗ್ಗೆ ನಾನು ನಿಮಗೆ ತರಬೇತಿ ಕೊಡ್ತಾ, ನೀವು ಯಾವ ಸ್ಪೀಡಲ್ಲಿ ರೀಕಾಲ್ ಮಾಡಿದ್ರೆ 3 ಅವರಲ್ಲಿ 100 ಮಾರ್ಕ್ಸ್ ಪಡಿಬಹುದು. ಜೊತೆಗೆ ನಿಮ್ಮ ರೈಟಿಂಗ್ ಸ್ಪೀಡ್ ಏನಿರಬೇಕು, ಎಷ್ಟು ಪದಗಳನ್ನು ನೀವು 1 ಮಿನಿಟಲ್ಲಿ ಬರಿಬೇಕು ಅಂತ ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ಅದನ್ನು ಕಲ್ತ್ಕೊಡಿ. ನಿಮ್ಮ ಮುಂದಿನ ಪರೀಕ್ಷೆಯಲ್ಲಿ ನಿಮಗೆ ತುಂಬಾ ಸಹಾಯ ಆಗುತ್ತೆ. ಮಾಡ್ಬೋದಾ? ಅರ್ಥ ಆಗ್ತಾ ಇದೆಯಾ? ಚೆನ್ನಾಗಿ ಮಾತಾಡ್ತೀನಾ? ಕನ್ನಡ ಅರ್ಥ ಆಗ್ತಾ ಇದೆಯಾ? ಇಂಗ್ಲಿಷ್ ಅರ್ಥ ಆಗ್ತಾ ಇದೆಯಾ? ಈಗ ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀರಾ? ಎಷ್ಟು ಜನಕ್ಕೆ ಮೆಮರಿ ಟೆಕ್ನಿಕ್ಸ್ ಅನ್ನ ಕಲಿಯೋ ಆಸಕ್ತಿ ಇದೆ? ಕೈ ಎತ್ತಿ. ನನಗೆ ಮೆಮರಿ ಟೆಕ್ನಿಕ್ ಅನ್ನ ಕಲಿಯೋ ಆಸಕ್ತಿ ಇದೆ ಸರ್, ಈಗಲೇ ಹೇಳ್ಕೊಟ್ಬಿಡಿ ಸರ್, ಇವತ್ತೇ ಕಲ್ತ್ಕೊಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಜನಕ್ಕೆ ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಕಲಿಯೋ ಆಸಕ್ತಿ ಇದೆ? ಕೈ ಎತ್ತಿ ಹೇಳಿ ನೋಡೋಣ. ಐ ವಾಂಟ್ ಟು ಲರ್ನ್ ದ ಹ್ಯಾಂಡ್ ರೈಟಿಂಗ್ ಸ್ಕಿಲ್, ಇಂಪ್ರೂವ್ ಮೈ ಸ್ಪೀಡ್ ಅಂಡ್ ಇನ್ಕ್ರೀಸ್ ಮೈ ಲೆಜಿಬಿಲಿಟಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಮೆಮರಿಯಲ್ಲಿ 2 ಭಾಗಗಳಿರುತ್ತೆ. ಮೊದಲನೇ ಭಾಗ ಏನಂದ್ರೆ ಮೆಮರಿ ರಿಜಿಸ್ಟ್ರೇಷನ್, ಎರಡನೇ ಭಾಗ ಏನಂದ್ರೆ ಮೆಮರಿ ರೀಕಾಲ್. ಇದನ್ನ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಅಂದ್ರೆ ಏನು, ರೀಕಾಲ್ ಅಂದ್ರೆ ಏನು. ಆಮೇಲೆ ಅದೇ ಟೆಕ್ನಿಕ್ ಅನ್ನ ನಿಮ್ಗೆ ಹೇಳ್ಕೊಡ್ತೀನಿ, ನೀವು ಕೂಡ ಮಾಡಬಹುದು. ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ. ಹೌ ಮೆನಿ ವರ್ಡ್ಸ್ ಆಫ್ ಇಂಗ್ಲಿಷ್ ಶುಡ್ ಐ ರೈಟ್ ಟು ಸ್ಕೋರ್ 100 ಮಾರ್ಕ್ಸ್ ಇನ್ 3 hours? ಈ ಪ್ರಶ್ನೆಗೆ ಉತ್ತರ ಹೇಳಿ ನೋಡೋಣ. 1 ನಿಮಿಷಕ್ಕೆ ಎಷ್ಟು ಪದಗಳನ್ನು ಬರೆದರೆ 3 ಅವರಲ್ಲಿ ನನಗೆ 100 ಮಾರ್ಕ್ಸ್ ಸಿಗುತ್ತೆ? ವಾಟ್ ಶುಡ್ ಬಿ ಮೈ ರೈಟಿಂಗ್ ಸ್ಪೀಡ್ ಇನ್ ಪರ್ ಮಿನಿಟ್? ಗೆಸ್ ಮಾಡಿ ಹೇಳಿ, ಪರವಾಗಿಲ್ಲ, ತಪ್ಪಿದ್ರು ಪರವಾಗಿಲ್ಲ, ಹೇಳೋ ಮರಿ. 180 1 ಮಿನಿಟ್ಗ? ನಿನ್ನ ಹೆಸರೇನಪ್ಪ? ಜೋರಾಗಿ ಹೇಳು. ಯೂಸುಫ್ ಅವರೇ, ನೀವೇನಾದ್ರೂ ಒಂದು ನಿಮಿಷದಲ್ಲಿ 180 ವರ್ಡ್ಸ್ ಬರೆದ್ರೆ ನಿಮ್ಮ ಹೆಸರು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಬರುತ್ತೆ. ನೀವು ವರ್ಲ್ಡ್ ಚಾಂಪಿಯನ್ ನೀವು. ಯಾಕಂದ್ರೆ ಸಾಧ್ಯವಿಲ್ಲ 60 ಸೆಕೆಂಡ್ ಅಲ್ಲಿ 180 ವರ್ಡ್ಸ್ ಬರೆಯೋ ಸಾಧ್ಯತೆ ಇಲ್ಲ. ಯೋಚನೆ ಮಾಡಿ ಇನ್ನೊಂದ್ಸತಿ. ಆದ್ರೆ ಗೆಸ್ ಮಾಡಿ ಹೇಳಿದ್ಯಾ? ಪರವಾಗಿಲ್ಲ. ಎಸ್ ಸರ್, ತಾವ್ ಹೇಳ್ತೀರಾ ಏನಾದ್ರು ಉತ್ತರ? ಕೂತ್ಕೊಳ್ಳಿ, ಯಾಕೆ ನಿಂತಿದ್ದೀರಾ? ನಮ್ಮಲ್ಲಿ ಎಂಟ್ರಿ ಟಿಕೆಟ್ ಏನೂ ಇಲ್ಲ. ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸ್ ಯಾರಿಗಾದ್ರೂ ಈ ಉತ್ತರ ಗೊತ್ತಾ? 1 ನಿಮಿಷದಲ್ಲಿ ಎಷ್ಟು ವರ್ಡ್ಸ್ ಬರೆದ್ರೆ 3 ಅವರಲ್ಲಿ 100 ಮಾರ್ಕ್ಸ್ ಬರುತ್ತೆ ಅಂತ? ವಾಟ್ ಈಸ್ ಯೋರ್ ರೈಟಿಂಗ್ ಸ್ಪೀಡ್? ಇದೆಲ್ಲ ಬಿಟ್ಟಾಕಿ ನನಗೊಂದು ಉತ್ತರ ಹೇಳಿ. ವಾಟ್ ಈಸ್ ಯೋರ್ ರೈಟಿಂಗ್ ಸ್ಪೀಡ್? 1 ನಿಮಿಷದಲ್ಲಿ ಎಷ್ಟು ನೀವು
ಇಂಗ್ಲಿಷ್ ಅಲ್ಲಿ ವರ್ಡ್ಸ್ ಅನ್ನ ಬರೀತೀರಾ? ಸ್ಟೂಡೆಂಟ್ಸ್, ಐ ಆಮ್ ಆಸ್ಕಿಂಗ್ ದಿಸ್ ವೆರಿ ಸೀರಿಯಸ್ ಕ್ವೆಶನ್. ಇದನ್ನ ಯಾರಾದ್ರೂ ಕಲ್ತ್ಕೊಂಡ್ರೆ, ಅವರ ರೈಟಿಂಗ್ ಸ್ಪೀಡ್ ಅವರ ಮನಸ್ಸಲ್ಲಿ ಇಟ್ಕೊಂಡ್ರೆ 3 ಅವರಲ್ಲಿ ನಿಧಾನವಾಗಿ ಫಾಸ್ಟ್ ಆಗಿ ಬರೆಯೋ ಸಂದರ್ಭನೇ ಬರಲ್ಲ. ಅವ್ರ ಸ್ಪೀಡು 3 ಅವರ್ಗೆ 100 ಮಾರ್ಕ್ಸ್ ತಗೊಂಡ್ಬರುತ್ತೆ. 1 ನಿಮಿಷದಲ್ಲಿ ಎಷ್ಟು ಪದ ಬರೆಯಕ್ಕೆ ಸಾಧ್ಯವಿದೆ ಅಷ್ಟು, ಆದ್ರೆ ನೀವು ಎಷ್ಟು ಬರೀತಾ ಇದ್ದಾರೆ ಹೇಳಿ ಮೇಡಮ್? ಆನ್ ಎನ್ ಆವರೇಜ್ 60 to 75 ವರ್ಡ್ಸ್. ಮೇಡಮ್ ತಾವು ಲೆಟರ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ವರ್ಡ್ಸ್ ಮೇಡಮ್. ನಾನು ವರ್ಡ್ಸ್, ಪದಗಳು ಎಸ್ ವರ್ಡ್ಸ್ ಮೇಡಮ್. ಐ ವಾಂಟ್ ಟು ನೋ ಹೌ ಮೆನಿ ವರ್ಡ್ಸ್ ಆಫ್ ಇಂಗ್ಲಿಷ್ ಕ್ಯಾನ್ ಯು ರೈಟ್ ಇನ್ ಅ ಗಿವನ್ ಮಿನಿಟ್? ಹೇಳೋ ಮರಿ, ವೆರಿ ಗುಡ್. ಈ ತರ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ತುಂಬಾ ನನಗೆ ಸಂತೋಷ. ಹೇಳೋ ಮರಿ. 10 to 15 ವರ್ಡ್ಸ್. ನಿನ್ನ ಹೆಸರೇನು? ಸಮರ್ಥ್. ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದೀಯಾ? ವಿಚ್ ಸ್ಟ್ಯಾಂಡರ್ಡ್? 7th ಸ್ಟ್ಯಾಂಡರ್ಡ್. ವೆರಿ ಗುಡ್, ಬ್ರಿಲಿಯಂಟ್. ಈ ಹುಡುಗನ ಚಪ್ಪಾಳೆ ತಟ್ಟಿ ಎಲ್ಲರೂ. ಎದ್ನಿಂತ್ಕೋ ಸಮರ್ಥ್, ಎದ್ನಿಂತ್ಕೋ. ಮತ್ತೊಂದ್ಸರಿ ಉತ್ತರ ಹೇಳು. ವಾಟ್ ಈಸ್ ಯುವರ್ ರೈಟಿಂಗ್ ಸ್ಪೀಡ್ ಇನ್ 1 minute? ಮೈಕ್ ತಗೊಂಡು ಹೇಳು, ಎಲ್ಲರಿಗೂ ಕೇಳಿಸುತ್ತೆ. 10 to 15 ವರ್ಡ್ಸ್. ನೋಡಿ, ಈ ಹುಡುಗ ತುಂಬಾ ಹತ್ರ ಬಂದಿದ್ದಾನೆ. ಈಗ 180 ಅಂತ ಹೇಳಿದ್ರು ಯೂಸುಫ್ ಅವರು, ಮೇಡಮ್ ಅವರು ಸುಮಾರು 70-80 ಲೆಟರ್ಸ್ ಅಂತ ಹೇಳಿದ್ರು. ಬಟ್ ಲೆಟ್ ಮಿ ಗಿವ್ ದ ರೈಟ್ ಆನ್ಸರ್. ಸಮರ್ಥ್ 10 ರಿಂದ 15 ಪದಗಳನ್ನು ಬರೆಯಕ್ಕೆ ಸಾಧ್ಯವಿದೆ ಸಾರ್ ಅಂತ ಹೇಳ್ದ. 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಮಿಡಲ್ ಸ್ಕೂಲ್ ಸ್ಟೂಡೆಂಟ್ಸ್, 5th, 6th, 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಅವರ ರೈಟಿಂಗ್ ಸ್ಪೀಡು 1 ನಿಮಿಷಕ್ಕೆ ಸುಮಾರು 15 to 20 ವರ್ಡ್ಸ್ ಬರೆದ್ರೆ ಅವ್ರಿಗೆ 3 ಅವರಲ್ಲಿ 100 ಮಾರ್ಕ್ಸ್ ಬರುತ್ತೆ. ಸಮರ್ಥ್ ಬಹಳ ಹತ್ರವಾಗಿ ಬಂದ. ಅವನಿಗೆ ಮತ್ತೊಂದ್ಸರಿ ಚಪ್ಪಾಳೆ ತಟ್ಟಿ. ಥ್ಯಾಂಕ್ ಯು ವೆರಿ ಮಚ್. ಕುಟ್ಕೊಂಬರಿ. ಈಗ ಕಾಲೇಜ್ ಸ್ಟೂಡೆಂಟ್ಸ್, ಹೈಸ್ಕೂಲ್ ಸ್ಟೂಡೆಂಟ್ಸ್, ಲೆಟ್ ಮಿ ಟೇಕ್ ದ ಹೈಸ್ಕೂಲ್ ಸ್ಟೂಡೆಂಟ್ಸ್. ಯಾರೆಲ್ಲ ಹೈಸ್ಕೂಲ್ ಓದ್ತಾ ಇದ್ದೀರೋ ವೆರಿ ಗುಡ್. ಯಾರೆಲ್ಲ ಕಾಲೇಜ್ ಓದ್ತಾ ಇದ್ದೀರೋ PUC ಸ್ಟೂಡೆಂಟ್ಸ್, ಈಗ ನಿಮ್ಮ ರೈಟಿಂಗ್ ಸ್ಪೀಡು ಪರ್ ಮಿನಿಟ್ ಬಿಟ್ವೀನ್ 20 to 25 ಇರಬೇಕು. ಎಷ್ಟಿರಬೇಕು? ಜೋರಾಗಿ ಹೇಳಿ ನೋಡೋಣ. 20 ರಿಂದ 25 ಪದಗಳನ್ನು ಪ್ರತಿ 1 ನಿಮಿಷಕ್ಕೆ ನೀವು ಬರೆದ್ರೆ ನೀವು 100 ಮಾರ್ಕ್ಸ್ ಅನ್ನ 3 ಅವರಲ್ಲಿ ಪಡಿಬಹುದು. ಇಲ್ಲಿ ನಾನು ಮಾತಾಡ್ತಾ ಇರೋದು ಬರೀ ನಿಮ್ಮ ಇಂಗ್ಲಿಷ್ ಭಾಷೆ ಬಗ್ಗೆ ಅಥವಾ ಕನ್ನಡ ಲ್ಯಾಂಗ್ವೇಜಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸದ್ಯಕ್ಕೆ. ಆದ್ರೆ ಮ್ಯಾಥ್ ಅಲ್ಲಿ ಆ ಕ್ಯಾಲ್ಕುಲೇಷನ್ ಬೇರೆದಾಗುತ್ತೆ. ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಆ ಕ್ಯಾಲ್ಕುಲೇಷನ್ ಬೇರೆದಾಗುತ್ತೆ. ಅರಿಥಮೆಟಿಕ್ ಬರೀಬೇಕಾದ್ರೆ ಕ್ಯಾಲ್ಕುಲೇಷನ್ ಬೇರೆದಾಗುತ್ತೆ. ಆಲ್ಜಿಬ್ರಾ ಬರೀಬೇಕಾದ್ರೆ ಕ್ಯಾಲ್ಕುಲೇಷನ್ ಬೇರೆದಾಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಭಾಷೆಗಳನ್ನು ಬರೀಬೇಕಾದ್ರೆ, ಇಂಗ್ಲಿಷು, ಕನ್ನಡ, ಹಿಂದಿ ಬರೀಬೇಕಾದ್ರೆ ನಿಮ್ಮ ಬರವಣಿಗೆ, ನಿಮ್ಮ ರೈಟಿಂಗ್ ಸ್ಪೀಡು ಪ್ರತಿ 1 ನಿಮಿಷಕ್ಕೆ ಸುಮಾರು 20 ರಿಂದ 25 ವರ್ಡ್ಸ್ PUC ಅವರು. ಮಿಡಲ್ ಸ್ಕೂಲ್ ಅವರು ಸುಮಾರು 15 ರಿಂದ 20 ವರ್ಡ್ಸ್. ಈ ಸ್ಪೀಡಲ್ಲಿ ಬರೆದ್ರೆ ಮಾತ್ರ 3 ಅವರಲ್ಲಿ 100 ಮಾರ್ಕ್ಸ್ ಸಿಗುತ್ತೆ. ಈಗ ನಿಮ್ಮ ರೈಟಿಂಗ್ ಸ್ಪೀಡ್ ಏನಿದೆ ಅಂತ ನಾವು ಕಂಡುಹಿಡಿತೀವಿ. ನಾನು ನಿಮಗೆ ಬರವಣಿಗೆ ಕೊಡ್ತೇನೆ, ಬರೆಯಕ್ಕೊಂದು ವಿಷಯ ಕೊಡ್ತೇನೆ, ಬರೀರಿ. ಅದಾದ್ಮೇಲೆ ನಿಮ್ಮ ರೈಟಿಂಗ್ ಸ್ಪೀಡನ್ನು ನಾವು ತಿಳ್ಕೊತೀವಿ. ನೀವು ಅದನ್ನ ಸುಧಾರಿಸ್ಕೊಳ್ಳಿ. ಮುಂದಿನ ಪರೀಕ್ಷೆಯಲ್ಲಿ ನೀವು ಬೇಗ ಬರಿಬೇಕಂತ ಏನಿಲ್ಲ, ನೀವು ಸ್ಲೋ ಆಗಿ ಬರಿಬೇಕಂತ ಏನಿಲ್ಲ. ನಿಮ್ದೇ ಒಂದು ಸ್ಪೀಡ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಈ ಸ್ಪೀಡಲ್ಲಿ ಬರೆದ್ರೆ ನನಗೆ 100 ಮಾರ್ಕ್ಸ್ ಬರೆಯಕ್ಕೆ ಸಾಧ್ಯವಿದೆ ಅಂತ ನನಗೆ ಒಂದು ಸ್ಪೀಡ್ ಬಂದ್ಬಿಡುತ್ತೆ. ಆವರೇಜ್ ಸ್ಪೀಡ್ ನನ್ನ ಮನಸ್ಸಲ್ಲಿ ಇರುತ್ತೆ. 20 ಓವರಲ್ಲಿ ನಿಮಗೆ 200 ರನ್ ಹೊಡಿಬೇಕಾದ್ರೆ IPL ಮ್ಯಾಚ್ ಅಲ್ಲಿ ಪ್ರತಿ 1 ಓವರ್ಗೆ 10 ರನ್ ಹೊಡಿಬೇಕು. ನಿಮಗೆ ಕ್ಯಾಲ್ಕುಲೇಷನ್ ಸಿಕ್ತು ರನ್ ರೇಟು. ಈಗ ಆ ರೀತಿ ನೀವು ರನ್ಸ್ ಸ್ಕೋರ್ ಮಾಡಿದ್ರೆ ಮ್ಯಾಚ್ ಗೆಲ್ಲೋ ಸಾಧ್ಯತೆ ಇದೆ. ಅದೇ ರೀತಿ 3 ಅವರಲ್ಲಿ 100 ಮಾರ್ಕ್ಸ್ ನೀವು ಪಡಿಬೇಕಾದ್ರೆ ಪ್ರತಿ 1 ನಿಮಿಷದಲ್ಲಿ ನೀವು 20 ರಿಂದ 25 ಪದಗಳನ್ನು ಬರಿಬೇಕು. ಬರ್ದಿರೋ ವಿಷಯ ಬೇರೆಯವ್ರಿಗೆ ಓದಕ್ಕೆ ಸಾಧ್ಯವಿರಬೇಕು, ಅದು ಲೆಜಿಬಲ್ ಆಗಿ ಇರಬೇಕು. ಇದೆಲ್ಲ ಇದ್ರೆ ಮಾತ್ರ ನಿಮಗೆ ಅಂಕಗಳು ಬರುತ್ತೆ. ಎಲ್ಲಿ ಅಂಕಗಳು ಹೋಗುತ್ತೆ ಹೇಳ್ತೀನಿ ನೋಡಿ. ಬರ್ದಿರೋ ರೈಟಿಂಗ್ ಲೆಜಿಬಲ್ ಇಲ್ಲ, ಯಾರಿಗೂ ಅರ್ಥ ಆಗಲ್ಲ, ಮಾರ್ಕ್ಸ್ ಹೊಟ್ಟಾಯ್ತು. ಯಾಕಂದ್ರೆ ಪ್ರತಿ 1 ಅವರ್ಗೆ ಇಷ್ಟು ಪೇಪರ್ಸ್ ಅನ್ನ ಕರೆಕ್ಷನ್ ಮಾಡಬೇಕು ಅಂತ ಸರ್ಕಾರ ಲೆಕ್ಚರರ್ಸ್ಗೆ ಟೈಮ್ ಲಿಮಿಟ್ ಕೊಡುತ್ತೆ. 1 ಅವರ್ಗೆ ಇಷ್ಟು ಪೇಪರ್ ಕರೆಕ್ಷನ್ ಮಾಡಲೇಬೇಕು ನೀವು. ಈಗ ಅವ್ರೇನ್ ಮಾಡ್ತಾರೆ, ನಿಮ್ಮ ರೈಟಿಂಗ್ ಏನಾದ್ರು ಲೆಜಿಬಲ್ ಇಲ್ಲದೆ ಹೋದ್ರೆ ಅವ್ರೇನು ನೋಡ್ಕೊಂಡು ಮೈಕ್ರೋಸ್ಕೋಪ್ ಹಾಕೊಂಡು ಎಲ್ಲ ಏನು ಮಾಡಕ್ ಹೋಗಲ್ಲ. ಅವರು ಅರ್ಥ ಆಗ್ತಾ ಇಲ್ಲ, ರಾಂಗ್ ಅಂತ ಹಾಕ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ಈಗ ನೀವು ಬರ್ದಿರೋ ರೈಟ್ ಆನ್ಸರ್ ಅದ್ರ ಹ್ಯಾಂಡ್ ರೈಟಿಂಗ್ ಸರಿಗಿಲ್ಲ, ಮಾರ್ಕ್ಸ್ ಹೊಟ್ಟಾಯ್ತು. ನೀವು ರಿಸಲ್ಟ್ಸ್ ಬಂದಾಗ ನಿಮ್ಗೆ ಆಶ್ಚರ್ಯವಾಗುತ್ತೆ, ಏನು ನಾನು ಎಲ್ಲ ಬರ್ದಿದ್ನಲ್ಲ, ಯಾಕೆ ಮಾರ್ಕ್ಸ್ ಬಂದಿಲ್ಲ ಅಂತ. ಲೆಜಿಬಿಲಿಟಿ ಹೊಟ್ಟೋಗಿರುತ್ತೆ. ಎರಡನೇ ತಪ್ಪು ಏನಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾರೆ. ಸಾಕಷ್ಟು ಜನ ಸ್ಪೆಲ್ಲಿಂಗ್ಸ್ ಅನ್ನ ಕಲ್ತಿರಲ್ಲ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ನೀವು ಮಾಡಿದ್ರೆ ಸೆಂಟೆನ್ಸೇ ಹೊಟ್ಟೋಯ್ತು, ಆ ಮೀನಿಂಗೇ ಹೊಟ್ಟೋಯ್ತು.
1 spelling mistake is equal to losing 1 mark. ನೀವೇನಾದ್ರೂ ಒಂದು ಪ್ಯಾರಾಗ್ರಾಫ್ ಅಲ್ಲಿ 4 ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಪ್ಯಾರಾಗ್ರಾಫೇ ಹೊಟ್ಟೋಯ್ತು ನಿಮ್ದು. ಇದ್ರ ಬಗ್ಗೆ ಯಾರು ಗಮನ ಕೊಡಲ್ಲ, ಬರೀ ಉತ್ತರ ಬರಿಬೇಕು ಅಂತಾರೆ. ಲೆಜಿಬಿಲಿಟಿ, ಸ್ಪೆಲ್ಲಿಂಗ್, ಮೂರನೇದು ಗ್ರಾಮರ್. ಗ್ರಾಮರ್ ಮೇಂಟೈನ್ ಮಾಡದೆ ಹೋದ್ರೆ ಮಾರ್ಕ್ಸ್ ಹೊಟ್ಟೋಗುತ್ತೆ. ಈಗ ನೀವೇ ತಿಳ್ಕೊಂಡಿದ್ದೀರಾ ಕರೆಕ್ಟಾಗಿ ಬರ್ದಿದ್ದೀನಿ ಅಂತ, ಆದ್ರೆ ಕರೆಕ್ಟಾಗಿ ಬರ್ದಿರೋದು ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಆಗಿರ್ಬೇಕು, ಗ್ರಾಮರ್ ಕರೆಕ್ಟ್ ಆಗಿರ್ಬೇಕು, ಲೆಜಿಬಲ್ ಆಗಿರ್ಬೇಕು, ಇದೆಲ್ಲ ಸೇರ್ ಬಂದ್ರೆ ಮಾತ್ರ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಟೆಕ್ನಿಕಲ್ ಆಗಿ ಇವತ್ತು ನಾನು ನನ್ನ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಸ್ಪೀಡ್ ಅನ್ನು ಮೇಂಟೈನ್ ಮಾಡ್ಕೊಂಡ್ರೆ, ಯಾವ ಗ್ರಿಪ್ ಇಂದ ನೀವು ಪೆನ್ ಹಿಡ್ಕೊಂಡು ಬರೆದ್ರೆ, ಯಾವ ಆಂಗಲ್ ಇಟ್ಕೊಂಡು ಬರೆದ್ರೆ, ನಿಮ್ಮ ಕಣ್ಣಿಗೂ ನಿಮ್ಮ ರೈಟಿಂಗ್ ಇನ್ಸ್ಟ್ರೂಮೆಂಟ್ಗೂ ಯಾವ ಡಿಸ್ಟೆನ್ಸ್ ಇರಬೇಕು, ಬಾಡಿ ಪಾಸ್ಚರ್ ಯಾವ ರೀತಿ ಇರಬೇಕು, ಯಾವ ಆಂಗಲ್ ಅಲ್ಲಿ ನೀವು ರೈಟಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು, ಇದು ಯಾರು ಹೇಳ್ಕೊಡಲ್ಲ. ಸ್ಕೂಲಲ್ಲಿ ಸಿಲೆಬಸ್ ಇಲ್ಲ, ಕಾಲೇಜಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಟ್ಯೂಷನ್ ಅಲ್ಲಿ ಯಾರು ಹೇಳ್ಕೊಡಲ್ಲ. ಆದ್ರೆ ಇದು ಬಹಳ ಮುಖ್ಯವಾದ ವಿಷಯ. ಇವತ್ತು ನಿಮಗೆ ಇದೆಲ್ಲ ಹೇಳ್ಕೊಡ್ತೀನಿ. ಕಲ್ತ್ಕೊಂಡು ನಿಮ್ಮ ಬರವಣಿಗೆಯನ್ನ ನಿಮ್ಮ ಕಂಟ್ರೋಲ್ ಅಲ್ಲಿ ತಗೊಳ್ಳಿ, ಲೆಜಿಬಲ್ ಆಗಿ ಬರೀರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನ ಕಮ್ಮಿ ಮಾಡ್ಕೊಳ್ಳಿ, ಗ್ರಾಮರ್ ಮೇಂಟೈನ್ ಮಾಡಿ. ನಿಮಗೆ 3 ಅವರಲ್ಲಿ 100 ಮಾರ್ಕ್ಸ್ ಬರುತ್ತೆ. ಯಾವ ರೀತಿ ಮನೇಲಿ ಓದ್ಕೋಬೇಕು, ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರೆ ಪರೀಕ್ಷೆಯಲ್ಲಿ ಜ್ಞಾಪಿಸ್ಕೊಂಡು ಬರಿಬಹುದು, ಯಾವ ಸ್ಪೀಡಲ್ಲಿ ನೀವು ರೀಕಾಲ್ ಅನ್ನ ಮಾಡ್ತೀರಾ, ಅದನ್ನ ನಾನು ಈಗ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಅದ್ಭುತ ಏನಂದ್ರೆ, ನಿಮ್ಮ ಮಗು ಈ ಟೆಕ್ನಿಕ್ ಅನ್ನ ಕಲ್ತ್ಕೊಂಡು ಇಲ್ಲೇ ಮಾಡುತ್ತೆ, ಇಲ್ಲೇ ಪ್ರದರ್ಶನ ಮಾಡುತ್ತೆ. ನೀವೇ ನಂಬಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ರೆಡಿ ಆಗಿದ್ದೀರಾ? ಮಾಡನ್ವಾ? ಸ್ವಲ್ಪ ಜೋರಾಗಿ ಮಾತಾಡಿ ಕನ್ನಡದವ್ರೆ. ಕನ್ನಡಿಗರೇ ಸೌಂಡೇ ಬರ್ತಾ ಇಲ್ಲ. ಮಾಡನ್ವಾ? ಎಷ್ಟು ಜನ ರೆಡಿ ಇದ್ದೀರಾ? ಕೈ ಎತ್ತಿ ಹೇಳಿ. ವಿ ಆರ್ ಆಲ್ ರೆಡಿ. ಫ್ಯಾಂಟಾಸ್ಟಿಕ್, ವಂಡರ್ಫುಲ್. ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ. So I am very happy to see primary school students. Some of them are high school students. Some of them are college students.